ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಸೋಮವಾರದ ಬ್ಲಾಗು. ಬೆಳಿಗ್ಗೆ 7:30 ಆಗ್ತಾಯಿದೆ. ನೋಡಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ನೋಡಿ ಗಿಡಗಳ ಮೇಲೆಲ್ಲ. ಆಗಷ್ಟೇ ಸೂರ್ಯನ ಮೇಲೆ ಬರ್ತಾ ಇದ್ದಾನೆ ನೋಡಿ ಗಿಡದ ಮೇಲೆ. ಇಲ್ಲಿ ಅಪರಾಜಿತ ಹೂವಾಗಿದೆ, 3-4 ಏನಾಗಿದೆ, ವೈಟ್ ಕಲರ್ ಇತ್ತು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೂರ್ಯನ ಬೆಳಕಿಗೆ ನೋಡಿ. ಇವಾಗ ನೋಡಿ ಮನೆ ಒಳಗಡೆನೂ ಅಷ್ಟೇ ಬೆಳಕು ಬೀಳ್ತಾ ಇದೆ ನೋಡಿ. ಇವತ್ತು ತುಂಬ ಸೂರ್ಯನ ಬೆಳಕು ತುಂಬ ಬೇಗ ತುಂಬ ಇದೆ ಇವತ್ತು ಸೂರ್ಯನ ಬೆಳಕು. ಕೆಲವೊಂದು ಸಲ ಮೋಡ ಆ ಥರ ಎಲ್ಲ ನೆಲ ಎಲ್ಲ ಗುಡಿಸಿ ಆಗಿದೆ. ಒರ್ಸಕ್ಕಂತ ಕೋಲು ಬಕೆಟು ಎಲ್ಲ ಇಟ್ಕೊಂಡಿದ್ದೀನಿ ನಾನು. ಇವಾಗ ಒರೆಸಿ ಆಯಿತು, ಗುಡಿಸಿ ನೆಲ ಒರೆಸಿ ಮತ್ತು ಪೂಜೆ ಎಲ್ಲ ಮಾಡಿ ಆಯಿತು. ಇವಾಗ ಟಿಫಿನ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಸೋಮವಾರ ಹೇಗೂ ರಜೆ ಇತ್ತಲ್ವ, ಮಗನಿಗೂ ಸ್ಕೂಲಿಗೂ ರಜೆ ಅಲ್ವಾ, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಲೇಟಾಗಿ ಎಲ್ಲ ಮಾಡ್ಕೋತಾ ಇದ್ದೀನಿ. ಇದು ಹರ್ಬ್ಸ್ ಎಲ್ಲ ಮಿಕ್ಸ್ ಆಗಿರೋಂಥ ಹರ್ಬ್ಸ್ ಇದು. ಇವಾಗ ಇಲ್ಲಿ 2 ಬ್ರೆಡ್ ತೊಗೊಂಡಿದ್ದೀನಿ, 3 ಬ್ರೆಡ್ ಇದೆ, ಅದಕ್ಕೆ 3 ಇದೆ 3 ಬ್ರೆಡ್ ತೊಗೊಂಡಿದ್ದೀನಿ. ಇದು ಬನ್ನಿದು, ಅದನ್ನು ಕಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಂಡ್ಬಿಟ್ಟು ಇವಾಗ ಅದ್ರ ಮೇಲೆ ಚೀಸ್ ಹಾಕ್ಕೊಂಡು ಮತ್ತು ಅದು ಹರ್ಬ್ಸ್ ಎಲ್ಲ ಹಾಕ್ಕೊಂಡು ಎರಡು ಕಡೆನೂ ಒಂದು 5 ನಿಮಿಷ ಅಷ್ಟು, ಒಂದು ಸೆಕೆಂಡು, 5 ನಿಮಿಷನೂ ಬೇಡ, 1 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ. ನೀವು ಬೇಕಾದರೆ ಇದಕ್ಕೆ ಕಾರ್ನ್ಸ್ ಇದೆ, ಬೇಬಿ ಕಾರ್ನ್ಸ್, ಅದೆಲ್ಲ ಸ್ವಲ್ಪ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಮೇಲ್ಗಡೆ ಹಾಕ್ಕೋಬೋದು. ಟೊಮೆಟೊ, ಈರುಳ್ಳಿ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ಮಾಡ್ಕೋಬೋದು. ನಾನು ಅದೆಲ್ಲ ಏನು ಮಾಡೋಕ್ಕೋಗಿಲ್ಲ, ಸಿಂಪಲ್ಲಾಗಿ ಮಾಡಿಕೊಂಡೆ. ಇವಾಗ ಇದು ಜಾಮ್ ಇತ್ತಲ್ಲ, ಬ್ಲೂಬೆರಿ ಜಾಮ್, ಇದು ಬ್ಲೂಬೆರಿ ಜಾಮು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅದರಲ್ಲಿ ಮಿಕ್ಸ್ ಆಗಿರುತ್ತೆ ಎಲ್ಲನೂ. ತುಂಬ ನೋಡಿ ಈ ಥರ ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಅಷ್ಟೇ. ಬಿಸಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ತಣ್ಣಗೆ ತಿನ್ನೋಕ್ಕಿಂತ ಸ್ವಲ್ಪ ಇವಾಗ ನೋಡಿ ಚೀಸ್ ಎಲ್ಲ ಮೆಲ್ಟಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ನೋಡಿ ಇದು ಒಂದು ಇದರಿಂದ ನಾನು ಈ ಥರ ಶೇಪ್ ಮಾಡ್ಕೊಂಡಿರೋದು ನೋಡಿ. ಎಷ್ಟು ಚೆನ್ನಾಗಿ ಚೀಸ್ ಎಲ್ಲ ಮೆಲ್ಟ್ ಆಗಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ ಇಲ್ಲಿ ಗಂಟೆ 10:30 ಆಗ್ತಾಯಿದೆ. ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಅಷ್ಟು ಬೆಳಕಿದೆ ಇವತ್ತು. ಇವಾಗ ನೋಡಿ ಎಣ್ಣೆ ಎಲ್ಲ ಆಗಿತ್ತು, ಅದೆಲ್ಲ 2 ಎಣ್ಣೆ ಪಾತ್ರೆನ ಎರಡನ್ನೂ ತೊಳೆದಿಟ್ಟು ಇಟ್ಟಿದ್ದೆ. ಅದಕ್ಕೆ ಇವಾಗ ಎಣ್ಣೆ ಎಲ್ಲ ತುಂಬಿಸ್ಕೊಂಡ್ಬಿಟ್ಟು ಇಟ್ಟಿರ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ, ಅದು 2 ಆ ಕಡೆದು ಚೆನ್ನಾಗಿ ಬೆಳೀತಾ ಇದೆ, ಆದರೆ ಮಿಡ್ಲಲ್ಲಿರೋದು 2 ಬೆಳೀತಾನೆ ಇಲ್ಲ, ಅದು ಹಾಗೆ ಬಾಡಿಯೇ ಇದೆ ನೋಡಿ. ಎಣ್ಣೆಲ್ಲ ತುಂಬಿಸಾಯ್ತು, ಇವಾಗ ಎತ್ತಿಡ್ತಾ ಇದ್ದೀನಿ. ಇವಾಗ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆನೇ ಒಂದು ಸ್ವಲ್ಪ ಮಿಡ್ಲಲ್ಲಿ ಆ ಕಡೆ ಈ ಕಡೆ ಮಾಡೋಷ್ಟೊತ್ತಿಗೆ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಒಂದು ವಾರ 15 ದಿವಸಕ್ಕೊಂದು ಸಲನಾದರೂ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಇದೆಲ್ಲ ಕ್ಲೀನ್ ಆಯಿತು, ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಇದನ್ನು ಮಾತ್ರ ಡೈಲಿ ಕ್ಲೀನ್ ಮಾಡ್ಕೋಬೇಕು, ಯಾಕಂದರೆ ಎಲ್ಲ ಆವಾಗಲೇ ಧೂಳು ಬಂದು ಕೂತಿರುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಕ್ಲೀನ್ ಮಾಡ್ಕೊತಾ ಬಂದರೆ ಡೈಲಿ ಒಂದು ಸ್ವಲ್ಪ ಫ್ರೀ ಇದ್ದಾಗ ಕ್ಲೀನ್ ಮಾಡಿಕೊಂಡ್ರೆ ಜಾಸ್ತಿ ಏನು ಧೂಳೆಲ್ಲ ಕೂತ್ಕೊಳ್ಳಲ್ಲ. ಇಲ್ಲಾಂದರೆ ಒಂದೇ ಸಲ ಮಾಡೋದಾದರೆ ಅದು ತಿಕ್ಕಿನೇ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಅದಕ್ಕೆ ಡೈಲಿ ಒಂದು ಸ್ವಲ್ಪ ಒದ್ದೆ ಕುಂಟು ಮಾಡಿ ಒದ್ದೆ ಬಟ್ಟೆ ಮಾಡಿಕೊಂಡು ಈ ಥರ ಒರೆಸ್ಕೋಬೇಕು ಅಷ್ಟೇ. ಅದು ಆವತ್ತಿಗೆ ಆಗಿ ಹೋಗ್ಬಿಡುತ್ತೆ, ಇಲ್ಲಾಂದರೆ ಕಷ್ಟ ಎಲ್ಲನೂ ಒಂದೇ ಸಲ ಮಾಡಿ. ಇದು ನೋಡಿ ಹೂವಿನ ಇಲ್ಲಿ ಒಳಗಡೆ ಕೆಲವೊಂದು ಪಾಟ್ಗಳನ್ನು ಇಟ್ಟಿದ್ದೀನಿ. ಇದು ರುದ್ರ ಪ್ಲ್ಯಾಂಟ್ ಮತ್ತು ಒಂದು ಮನಿ ಪ್ಲ್ಯಾಂಟ್, ಇದೆರಡು. ಅದೆಲ್ಲ ಅದರ ಎಲೆಯಲ್ಲೆಲ್ಲ ಧೂಳು ಕೂತಿದೆ. ನಾನೊಂದು ಒರೆಸೋದೆ ಅದು 1 ವಾರನೇನಾಯಿತು, ಅದು ಕ್ಲೀನೇ ಮಾಡೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನಿಂಗ್ ಕೆಲಸನೇ ಜಾಸ್ತಿ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕ್ಲೀನ್ ಆಯಿತು ಚೆನ್ನಾಗಿ. ಅಷ್ಟೇ, ಅದು ಸೂರ್ಯನ ಬೆಳಕು ಅಲ್ಲೇ ಬೀಳುತ್ತಲ್ವ, ಅದಕ್ಕೋಸ್ಕರ ಕಿಟಕಿ ಪಕ್ಕನೇ ಅದನ್ನು ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ಹೊರಗಡೆ ಇಡಬೇಕು, ಒಂದೊಂದ್ಸಲ ಒಳಗಡೆ ಇಡಬೇಕು, ಎತ್ತಿಡಬೇಕು. ಅದಕ್ಕೂ ಒಂದು ಸ್ವಲ್ಪ ಸೂರ್ಯನ ಬೆಳಕು ಬೇಕಲ್ವ ಬೆಳಿಗ್ಗೆ ಹೊತ್ತು, ಅದಕ್ಕೋಸ್ಕರ ಇದೆಲ್ಲ ಅದೆಲ್ಲ ಬೇರು ಬಂದಿದೆ ನೋಡಿ. ಮೊಳಕೆ ಎಲ್ಲ ಬೇರು ಬಂದಿದೆ. ಇವಾಗ ನೋಡಿ ಅದಾದಮೇಲೆ ಇವಾಗ ಗಂಟೆ 12:30 ಆಗ್ತಾಯಿದೆ. ಒಳ್ಳೆ ನಾನು ಅದೆಲ್ಲ ತಿಕ್ಕೋ ಅಷ್ಟೊತ್ತಿಗೆ ಬೇಳೆನ ಬೇಯಿಸೋಕ್ಕಿಟ್ಟಿದ್ದೆ, ಅನ್ನಕ್ಕೂ ಇಟ್ಟಿದ್ದೆ. ಇವಾಗ 12:30 12:45 ಬರ್ತಾಯಿದೆ.
ಇವಾಗ ಬೆಳಿಗ್ಗೆ ಬ್ರೆಡ್ ಅಷ್ಟೇ ತಿಂದಿರೋದಲ್ವ, ತುಂಬ ಹಸಿವಾಗ್ತಾ ಇದೆ. ಏನೇನಿದ್ರು ಇವು ಹಪ್ಪಳ ಇದೆ, ಸಾರಿದೆ, ಅನ್ನ ಇದೆ, ಎಲ್ಲ ಹಾಕೊಂಡು ಎಲ್ಲ ಮಾಡಿಬಿಟ್ಟು ಊಟ ಮಾಡೋದಷ್ಟೇ. ಇವಾಗ ಹಪ್ಪಳ ಕಾಯಿಸ್ಕೊತಾ ಇದ್ದೀನಿ. ಎಲ್ಲ ಮಾಡಿ ಮುಗಿಸೋಷ್ಟಿಗೆ ತುಂಬ ಸುಸ್ತಾಗಿರುತ್ತೆ, ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋದಷ್ಟೇ. ನೋಡಿ ಎಲ್ಲ ಹಪ್ಪಳ ಕಾಯಿಸಿ ಆಯಿತು. ನೋಡಿ ಚೆನ್ನಾಗಿರುತ್ತೆ ನೋಡಿ. ಇದು ಅವಲಕ್ಕಿ ಹಪ್ಪಳ, ಅವಲಕ್ಕಿ ಪ್ಲಸ್ ಈರುಳ್ಳಿ ಹಪ್ಪಳ. ಇನ್ನು ಊಟ ಮಾಡೋಣ, ಊಟ ಮಾಡಿ ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡಿ, ಇದು ಸಾಯಂಕಾಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬ್ರೆಡ್ ತೊಗೊಂಡಿದ್ದೀನಿ, ಒಂದು ಅರ್ಧ ಬ್ರೆಡ್ ಇತ್ತು. ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಅದನ್ನು ಕಾಯಿ ಮೆಣಸು ಬೇಕಾದರೆ ಹಾಕ್ಕೋಬೋದು, ಕಾಯಿ ಮೆಣಸು ಅದೆಲ್ಲ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡ್ಬಿಡಿ. ಇವಾಗ ನೋಡಿ, ಅದನ್ನು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ಬ್ರೆಡ್ಡನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಇಟ್ಟಿದ್ದೀನಿ. ಜೀರಿಗೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಹಾಕ್ಕೊಂಡು, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಟೊಮೆಟೊ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ, ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಎಲ್ಲೋ ಪೌಡ್ರು ಹಾಕ್ಕೊಂಡಿದ್ದೀನಿ. ನಾನು ಅದು ತೋರಿಸಿಲ್ಲ ನಿಮಗೆ, ಹಾಕ್ಕೊಂಡಿದ್ದೀನಿ, ನೀವು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಚೀಸ್ ಹಾಕ್ಕೊಂಡಿದ್ದೀನಿ. ಇಂಥ ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಹಾಕ್ಕೋಬೇಕಂತೇನಿಲ್ಲ. ನನಗೆ ಹಾಕ್ಬೇಕನ್ನಿಸ್ತು, ಅದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಕಾಯಿಸಿ ಇಟ್ಕೊಂಡಿರೋ ಬ್ರೆಡ್ಗಳನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ, ಆ ಬ್ರೆಡ್ಡನ್ನೆಲ್ಲ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೈ ಆಗೋ ತನಕ ಅದು ಚೆನ್ನಾಗಿ ಎಲ್ಲ ಬ್ರೆಡ್ಗಳಿಗೂ ಮಸಾಲೆ ಚೆನ್ನಾಗಿ ತಾಗಬೇಕು, ಆ ಥರ. ಇವಾಗ ನೋಡಿ, ಕಾಫಿನೂ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ತುಂಬ ಕಂತ ಕಾಣುತ್ತೆ. ಆಮೇಲೆ ಮಸಾಲೆ ಎಲ್ಲ ಒಳಗಡೆ ಹಾಕಿದರೆ ಸ್ವಲ್ಪ ನೀರಾಗಿ ಕಾಣುತ್ತೆ, ಅದೆಲ್ಲ ನೆಂದೋಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.